ಇನ್ನು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡಬೇಕೆಂದು ತೀರ್ಮಾನ ಮಾಡಿರಲಿಲ್ಲ. ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನಿಸಿರಲಿಲ್ಲ. ಅವರು ಕೂಡ ಯಾವುದೇ ರೀತಿಯ ತೀರ್ಮಾನವನ್ನ ಮಾಡಿರಲಿಲ್ಲ. ಬಿಜೆಪಿ ಹೈಕಮಾಂಡ್ನವರೇ ಒಪ್ಪಿಸುವಂತೆ ಒತ್ತಡವನ್ನ ಹಾಕಿದ್ರು. ಹಾಗಾಗಿ ಮಂಜುನಾಥ್ ಅವರ ಜೊತೆಗೆ ಮಾತನಾಡಿದ್ದು ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಡಾಕ್ಟರ್ ಮಂಜುನಾಥ್, ಚನ್ನರಾಯಪಟ್ಟಣದ ತೋಳೆನೆಲೆಯ ರೈತ ಕುಟುಂಬದಲ್ಲಿ ಜನಿಸಿದಂಥ ಮಂಜುನಾಥ್. ನಾವು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಂಜುನಾಥ್ ಚುನಾವಣೆಗೆ ಬರಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಾಧ್ಯಮದ ಸ್ನೇಹಿತರು ಕೂತಿದ್ದೀರಿ. 17 ವರ್ಷ ಅವರ ಸೇವೆ ನೋಡಿ ಆ ವೈದ್ಯಕೀಯ ವೃತ್ತಿನಲ್ಲಿ. ಮಾಧ್ಯಮಗಳಲ್ಲೇ ಶುರುವಾಯಿತು, ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು, ಅಂಥವ್ರೊಬ್ಬರು ಬರಬೇಕು ಅಂತೇಳಿ ಮಾಧ್ಯಮಗಳು ಬಹುಶಃ ನಮಗೆ ಇಷ್ಟೊಂದು ಪ್ರಚಾರ ಎಂದುಕೊಂಡಿರಲಿಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ. ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಮಂಜುನಾಥ್ಗೆ 17 ವರ್ಷದ ಅವರ ಸೇವೆ ಗಮನಿಸಿ, ಅವರ ಬಗ್ಗೆ ನೀವೇನು ಕೊಟ್ಟಂಥ ಒಂದು ಬೆಂಬಲ ಇದೆಯಲ್ಲ, ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ತೀರ್ಮಾನ ಮಾಡಿರಲಿಲ್ಲ. ಬಹುಶಃ ದೇವೇಗೌಡರು ಹಾಸನದಲ್ಲೇ ಕೊಟ್ಟರೇನೋ ಹೇಳಿಕೆನ, ಯಾವ ಕಾರಣಕ್ಕೂ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತ. ಆದರೆ ಇವತ್ತು ಕೇಂದ್ರದ ಹೈಕಮಾಂಡು ಬಿಜೆಪಿಯವರು, ಕುಮಾರಸ್ವಾಮಿ ಅವರೇ, ಏನಾದರೂ ಮಾಡಿ ನಿಮ್ಮ ಭಾವವನ್ನು ನೀವು ಒಪ್ಪಿಸಲೇಬೇಕು, ಅವ್ರು ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲಿನ ಒತ್ತಡ ಹಾಕಿ